ಸಮನೆ ಮಿಡಿದಿದೆ ಈ ಮನಸ್ಸು ನಿನಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ಕ್ರಿಯೇಷನ್ ಚಾನಲ್. ಈ ಥರ ವಿಡಿಯೋನ ಅಲೈಟ್ ಮೋಷನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಟ್ಯುಟೋರಿಯಲ್ಸ್ ಪಕ್ಕ ಪ್ಲಸ್ ಐಕನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ರೇಷನ್ನ 9.16 ತೊಗೊಂಡಿದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಮತ್ತೆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಮೀಡಿಯಾಗೆ ಹೋಗಿ ಒಂದು ಇಮೇಜ್ನ ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ನಿಮಗೂ ಇದೇ ಇಮೇಜ್ ಬೇಕಿತ್ತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ 3 ಡಾಟ್ ಮೇಲೆ ಹೋಗಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಇವಾಗ ಇಮೇಜ್ 2 ಸೆಕೆಂಡ್ ಬಂದಿರುತ್ತೆ. ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಈ ಥರ ಎಂಡಲ್ಲಿ ಹಿಡಿದಿದ್ದನ್ನ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ 10 ಸೆಕೆಂಡ್ ತೊಗೊತಾ ಇದ್ದೀನಿ. 10 ಸೆಕೆಂಡ್ ನಾನು ಇದನ್ನ ಡ್ರ್ಯಾಗ್ ಮಾಡಿದ್ದೀನಿ. ಇವಾಗ ಇಮೇಜ್ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ಲಸ್ ಐಕನಿಗೆ ಹೋಗಿ ಆಡಿಯೋಗೆ ಹೋಗಿ ನಾವಿಲ್ಲಿ ಸಾಂಗ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ತೊಗೊಂಡಿರೋ ಸಾಂಗು ಇಮೇಜ್ಗಿಂತಲೂ ಜಾಸ್ತಿ ಬಂದಿರುತ್ತೆ, ಹಾಗಾಗಿ ನನಗೆ ಎಷ್ಟು ಬೇಕೋ ಇಷ್ಟು ಇಟ್ಕೊಂಡು ಮುಂದಿನ ಪಾರ್ಟ್ಸ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಇವಾಗ ಸಾಂಗಿಗೆ ತಕ್ಕ ಹಾಗೆ ಲಿರಿಕ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ನಾನಿಲ್ಲಿ ಲಿರಿಕ್ಸ್ನ ಬರೆದಿದ್ದೀನಿ. ರೋಬೋಟ್ ರೆಗ್ಯುಲರ್ಗೆ ಹೋಗಿ ಫಾಂಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಬಾಸಿ ಅಂತ ಫಾಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೈಜ್ನ 64 ಪಿಟಿನ ತಗೊತಾ ಇದ್ದೀನಿ. ಕಲರ್ನ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಮಿಡಲ್ ಒಂದು ಮೇಲೆ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇರೆ ಕಡೆ ಪ್ಲೇಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಬೇರೆ ಫೋಟೋ ಹಾಕ್ಕೊಂಡು ಬೇರೆ ಕಡೆ ಪ್ಲೇಸ್ ಮಾಡ್ಕೋಬೋದು. ಓಕೆ ಕೊಡಿ. ಇವಾಗ ಮತ್ತೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಸಾಂಗ್ ಎಲ್ಲಿವರೆಗೂ ಬರುತ್ತೆ ಅಂತ. ಅಲ್ಲಿವರೆಗೂ ಈ ಲಿರಿಕ್ಸ್ನ ಎಕ್ಸ್ಟೆಂಡ್ ಮಾಡಿಬಿಡಿ. ನನ್ನ ಲಿರಿಕ್ಸು ಇಲ್ಲಿವರೆಗೂ ಬರುತ್ತೆ, ನಾನು ಇಲ್ಲಿವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇವಾಗ ಈ ಲಿರಿಕ್ಸ್ಗೆ ಒಂದು ಎಫೆಕ್ಟ್ ಹಾಕೋಣ. ಈ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಥರ್ಡ್ ಒನ್ ಆಪ್ಷನ್ ಏರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟಿಗೆ ಒಂದು ಕೀನ ಆ್ಯಡ್ ಮಾಡಿ, ಮಿಡಲ್ ಒಂದು ಕೀನ ಆ್ಯಡ್ ಮಾಡಿ. ಫಸ್ಟ್ ಕೀ ಮೇಲೆ ಇಟ್ಕೊಂಡು ಇದ್ರ ವ್ಯಾಲ್ಯೂನ 1550 ಇಟ್ಕೊಳ್ಳಿ. ಇಲ್ಲಿ ವಿಡ್ತ್ ಅಂತ ಕಾಣಿಸ್ತಿದೆ ನೋಡಿ, 1550 ಇಟ್ಕೊಳ್ಳಿ. ಸೆಕೆಂಡ್ ಒಂದು ಕೀ ಮೇಲೆ ಏನು ನಾವು ವ್ಯಾಲ್ಯೂ ಸೆಟ್ ಮಾಡೋದು ಬೇಡ. ಇವಾಗ ಎರಡರ ಮಧ್ಯೆ ಒಂದು ಗ್ರಾಫ್ ಹಾಕಬೇಕು. ಎರಡು ಕೀ ಮಧ್ಯೆ ಇಟ್ಕೊಂಡು ಒಂದು ಗ್ರಾಫ್ ಹಾಕಿ. ನಾನು ಯಾವ ಥರ ಹಾಕಿದ್ದೀನಲ್ಲ ನೀವು ಅದೇ ಥರ ಹಾಕಿ. ಓಕೆ, ಇವಾಗ ಈ ಥರ ಬರುತ್ತೆ. ಇವಾಗ ಫಸ್ಟ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಬ್ಲರಲ್ಲಿ ಹೋಗಿ ಗಾಸಿಯನ್ ಬ್ಲರ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು. ಈಗ ಸೇಮ್ ನಾವು ಮೊದಲು ಎಲ್ಲಿ ಕೀ ಹಾಕಿದ್ವಲ್ಲ ಅಲ್ಲೊಂದು ಕೀನ ಆ್ಯಡ್ ಮಾಡ್ಕೊಳ್ಳಿ. ಎರಡನೇ ಕೀ ಮೇಲೆ ಇಟ್ಕೊಂಡು ಇದ್ರ ವ್ಯಾಲ್ಯೂನ 0 ಮಾಡ್ಕೊಳ್ಳಿ. ಫಸ್ಟ್ ಕೀ ಮೇಲೆ ಇಟ್ಕೊಂಡು ಇದ್ರ ವ್ಯಾಲ್ಯೂನ 1.340 ಇಟ್ಕೊಳ್ಳಿ. 1.340 ಇಟ್ಕೊಳ್ಳಿ. ಇದೆರಡರ ಮಧ್ಯೆ ಒಂದು ಗ್ರಾಫ್ ಹಾಕಬೇಕು. ಗ್ರಾಫಿಗೆ ಹೋಗಿ ನಾನು ಹೇಗೆ ಹಾಕ್ತಿದ್ದೀನಲ್ಲ ನೀವು ಅದೇ ಥರ ಗ್ರಾಫ್ ಹಾಕಿ ಅಷ್ಟೇ. ಇವಾಗ ಈ ಥರ ಬರುತ್ತೆ. ಇವಾಗ ಫಸ್ಟ್ ನಾವೇನಾದರೂ ಎಫೆಕ್ಟ್ ಆ್ಯಡ್ ಮಾಡಿರ್ತೀವಲ್ಲ ಅದನ್ನು ಈಸಿಯಾಗಿ ಹೇಗೆ ಕಾಪಿ ಮಾಡಿ ಸೆಕೆಂಡ್ ಲಿರಿಕ್ಸ್ಗೆ ಪೇಸ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಈ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕನ್ ಡಬಲ್ ಬಾಕ್ಸ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಕೊಡಿ. ಇದ್ರ ಮುಂದೆ ಹೋಗಿ ಮತ್ತೆ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಡಿ. ಮುಂದೆ ಯಾವ ಲಿರಿಕ್ಸ್ ಬರುತ್ತೆ ಅಂತ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಮಿಡಿ ಅಂತ ಬಂದಿದೆ. ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರೀಬೇಕು. ಓಕೆ ಕೊಡಿ. ಇವಾಗ ಇಲ್ಲಿವರೆಗೂ ನನ್ನ ಲಿರಿಕ್ಸು ಇಲ್ಲಿವರೆಗೂ ಬರುತ್ತೆ. ಇದು ಜಾಸ್ತಿ ಆಗಿರುತ್ತಲ್ವ, ಹಾಗಾಗಿ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಮರ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಥರ್ಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಇವಾಗ ಮತ್ತೆ ಈ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಕೊಡಿ. ಮುಂದೆ ಬಂದು ಪೇಸ್ಟ್ ಲೇಯರ್ ಅಂತ ಕೊಡಿ. ಮುಂದಿನ ಲಿರಿಕ್ಸಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರೀಬೇಕು. ಇದೇ ಥರ ಎಲ್ಲ ಲಿರಿಕ್ಸ್ನ ಹಾಕ್ತಾ ಹೋಗಬೇಕು.
ಓಕೆ, ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಎಲ್ಲ ಲಿರಿಕ್ಸ್ಗೂ ಎಫೆಕ್ಟ್ನ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಎಲ್ಲ ಲಿರಿಕ್ಸ್ ಹಾಕೋದು ಎಫೆಕ್ಟ್ನ ಆ್ಯಡ್ ಮಾಡೋದು ತೋರಿಸಿಲ್ಲ. ಇವಾಗ ಇದಕ್ಕೊಂದು ಪಾರ್ಟಿಕಲ್ಸ್ನ ಆ್ಯಡ್ ಮಾಡೋಣ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಾನು ಇಲ್ಲೊಂದು ಪಾರ್ಟಿಕಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೂ ಇದೇ ಪಾರ್ಟಿಕಲ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ನನ್ನ ಪಾರ್ಟಿಕಲ್ಸು ನನ್ನ ಇಮೇಜ್ಗಿಂತಲೂ ಜಾಸ್ತಿ ಬಂದಿರುತ್ತೆ, ಹಾಗಾಗಿ ನಾನು ಇಲ್ಲಿಗೆ ಹೋಗಿ ಉಳಿದ ಪಾರ್ಟ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಆ್ಯಡ್ ಮಾಡಿರ್ತೀವಲ್ಲ ಪಾರ್ಟಿಕಲ್ಲು, ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಲೈಟನ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ. ಅದು ಬ್ಲ್ಯಾಕ್ ಸ್ಕ್ರೀನು ರಿಮೂವ್ ಆಗುತ್ತೆ. ವಿಡಿಯೋ ಈ ಥರ ಬರುತ್ತೆ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ವಿಡಿಯೋ ಹೇಗೆ ಬಂದಿದೆ ಅಂತ. ವಿಡಿಯೋ ಈ ಥರ ಬಂದಿದೆ. ಇವಾಗ ನಮ್ಮ ಚಾನಲ್ ನೇಮ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾವು ಆಲ್ರೆಡಿ ನನ್ನ ಚಾನಲ್ ನೇಮ್ ಹಾಕೋದನ್ನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವಾಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಾನಿಲ್ಲಿ ನಮ್ಮ ಚಾನಲ್ ನೇಮ್ನ ಬರೆದಿದ್ದೀನಿ. ರೋಬೋಟ್ ರೆಗ್ಯುಲರ್ಗೆ ಹೋಗಿ ಲಿರಿಕ್ಸ್ಗೆ ನಾನಿವಾಗ ಲಿರಿಕ್ಸಿಗೆ ಯಾವ ಫಾಂಟ್ ತೊಗೊಂಡಿದ್ನೋ ಅದೇ ಫಾಂಟ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 18 PTನೇ ಇಟ್ಕೊತಾ ಇದ್ದೀನಿ. ಕಲರ್ನ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆ ಕೊಡಿ. ಇವಾಗ ಇದನ್ನು ಕೂಡ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿಬಿಡಿ. ಇವಾಗ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟಿಗೆ ಹೋಗಿ ಅದರಲ್ಲಿ ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಲೆಟರ್ ಸ್ಪೇಸಿಂಗ್ನ ನಾನಿಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನನಗೆ ಇಷ್ಟು ಸಾಕು. ಇದು 27 ನಾನು ಇಟ್ಕೊತಾ ಇದ್ದೀನಿ. ಇವಾಗ ನಾನು ಹಾಕಿದ್ನಲ್ಲ ಚಾನಲ್ ನೇಮು, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಆನ್ ಟ್ರಾನ್ಸ್ಫರ್ಮಿಗೆ ಹೋಗಿ ಸೆಕೆಂಡ್ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಅದನ್ನ 90 ಇಟ್ಕೊತಾ ಇದ್ದೀನಿ. 90 ಇಟ್ಕೊಂಡು ನಾನು ಅದನ್ನ ಈ ಥರ ಪ್ಲೇಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಲ್ಲಿ ಬೇಕು ಅನಿಸುತ್ತೆ ನೀವು ಅಲ್ಲಿ ಅದನ್ನ ಪ್ಲೇಸ್ ಮಾಡ್ಬೋದು. ಓಕೆ, ಇವಾಗ ವಿಡಿಯೋ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋಣ. ನೋಡಿ ವಿಡಿಯೋ ಈ ಥರ ಬಂದಿದೆ. ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ. ವಿಡಿಯೋ ನಮ್ಮ ಗ್ಯಾಲರಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋಸು ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ. ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.